ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಇನ್ನೂ ಬಿಟ್ಟಿಲ್ಲ. ಸೊ ಅವರು 2 ಗಂಟೆ ಆದ ನಂತರ ಬಿಡ್ತೀನಿ ಅಂತ ಹೇಳಿದರು. ನಾನು ಮಧ್ಯಾಹ್ನದಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ, ಯಾವಾಗ ಬಿಡ್ತಾರೆ ಅಂತ. ಸೊ ಇನ್ನೂವರೆಗೂ ಏನೂ ಅಪ್ಡೇಟ್ ಬಂದಿಲ್ಲ. ಸೊ ನೀವು ವೇಟ್ ಮಾಡಿರಿ, ಪರವಾಗಿಲ್ಲ. ಅವ್ರು ಲಿಂಕ್ ಬಿಟ್ಟೇ ಬಿಡ್ತಾರೆ. ಇವತ್ತು 12 ಗಂಟೆವರೆಗೂ ಬಿಡಲಿಲ್ಲ ಅಂದರು, ಮಾರ್ನಿಂಗ್ ಕಂಪಲ್ಸರಿ ಅವ್ರು ಬಿಟ್ಟಿರ್ತಾರೆ. ಸೊ ಏನಾದರೂ ಅವ್ರು ನಾಳೆ ಅಥವಾ ನಾಡಿದ್ದು ಬಿಡ್ತಾರಂದರೆ, ಅಕಸ್ಮಾತ್ ನಾಳೆ ಕೂಡ ಬಿಡಲಿಲ್ಲ ಅಂದರೆ ಅವರು ನಾಳೆ ಒಂದು PDF ಅಪ್ಲೋಡ್ ಮಾಡ್ತಾರೆ KV ವೆಬ್ಸೈಟಲ್ಲಿ. ಆ ಅಂದರೆ ಇನ್ನೂವರೆಗೂ ಏನೂ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬರಬೇಕಿತ್ತು ಅಂದರೆ ನಾಳೆ ಅಥವಾ ನಾಡಿದ್ದು ಅವರು ಲಿಂಕ್ ಬಿಡೋದಾದರೆ ಏನಾದರೂ ಅಪ್ಡೇಟ್ ಬರಬೇಕಿತ್ತು. ಬಟ್ ಇನ್ನೂ ಅಪ್ಡೇಟ್ ಬಂದಿಲ್ಲ. ನಿಮಗೆ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ. ಫಸ್ಟ್ KV ವೆಬ್ಸೈಟ್ ಬಂದ ಮೇಲೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ UG CET 2024 ಮೇಲೆ ಕ್ಲಿಕ್ ಮಾಡ್ಕೊರಿ. ನೋಡಿರಿ, ಇಲ್ಲೇ ನಿಮಗೆಲ್ಲ ಅಂದರೆ ಕೇಕ್ರಿಂದ ಏನೇ ಅಪ್ಡೇಟ್ ಬಂದರೂ ಇಲ್ಲೇ ಸಿಗ್ತದೆ. ಬಟ್ಟು ಇವತ್ತು ಬೆಳಗ್ಗೆ ಅಂದರೆ ಮಧ್ಯಾಹ್ನದಿಂದ ನಾನು ನೋಡ್ತಾ ಇದ್ದೀನಿ, ಏನೂ ಅಪ್ಡೇಟ್ ಬಂದಿಲ್ಲ. ಮಾಕ್ ಅಲಾಟ್ಮೆಂಟ್ ಬಗ್ಗೆ ಏನೂ ಅಪ್ಡೇಟ್ ಬಂದಿಲ್ಲ. ಬಿಡ್ತೀನಿ ಅಂತ ಹೇಳಿದರು, ಬಟ್ ಏನೂ ಅಪ್ಡೇಟ್ ಇಲ್ಲ. ಯಾಕಂದರೆ ಅವ್ರು ಆವಾಗಲೇ ಬಿಡಬೇಕಾಗಿತ್ತು, 2 ಗಂಟೆ ನಂತರ ಬಿಡಬೇಕಾಗಿತ್ತು. ಬಟ್ ಇನ್ನೂವರೆಗೂ ಏನೂ ಅಪ್ಡೇಟ್ ಬಂದಿಲ್ಲ. ಲಿಂಕ್ ಕೂಡ ಬಿಟ್ಟಿಲ್ಲ, ಏನೂ ಇಲ್ಲ. ಸೊ ಒಂದು ಸಣ್ಣ ಅಪ್ಡೇಟ್ ಕೂಡ ಅಂದರೆ ನಾಳೆ ಬಿಡ್ತೀವಿ, ನಾಡ್ದು ಬಿಡ್ತೀವಿ, ಅದನ್ನು ಕೂಡ ಒಂದು ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇದು ನಾನು ಟ್ವಿಟ್ಟರ್ ನೋಡೋಕೆ ಅಂದರೆ ನಾನು ಟ್ವಿಟ್ಟರ್ ಕೂಡ ನೋಡಿದೆ. ಆ ಟ್ವಿಟ್ಟರಲ್ಲಿ ಕೂಡ ಏನೂ ಅಪ್ಡೇಟ್ಸ್ ಇಲ್ಲ, ಏನೂ ಬಂದಿಲ್ಲ. ನಾನು KV ವೆಬ್ಸೈಟಲ್ಲಿ ಇವಾಗ ನಿಮಗೆ ಲೈವ್ ತೋರ್ಸಾಕತ್ತೀನಿ, ಇದರಲ್ಲಿ ಕೂಡ ಏನೂ ಅಪ್ಡೇಟ್ಸ್ ಬಂದಿಲ್ಲ. ಸೊ ಆ್ಯಕ್ಚುಲಿ ಏನಪ್ಪ ಅಂದರೆ 12 ಗಂಟೆವರೆಗೂ ನೋಡಿರಿ. ಬಂತು ಅಂದರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಅಕಸ್ಮಾತ್ ಬರಲಿಲ್ಲ ಅಂದರೆ ಅವರು ನಾಳೆ ಅಥವಾ ನಾಡಿದ್ದು ಏನಾದರೂ ಬಿಡ್ತಾರಂತ ಹೇಳಿದರೆ ಅವರು ನಾಳೆ ಮಾರ್ನಿಂಗ್ ಅಥವಾ ನಾಳೆ ಮಧ್ಯಾಹ್ನವರೆಗೂ ಏನಾದರೂ ನಿಮ್ಗೆ ಒಂದು PDF ಅಪ್ಲೋಡ್ ಮಾಡ್ತಾರೆ. ಆ PDF ಅಂದರೆ ಒಂದು ಡೇಟ್ ಕೊಟ್ಟು ನಾಳೆ ಅಥವಾ ನಾಡಿದ್ದು ನಾವು ಲಿಂಕ್ ಕಳಿಸ್ತೀವಂತ ಆ ಡೇಟಲ್ಲಿ ಆ PDF ಇರ್ತದೆ. ಸೊ ಇವತ್ತೇ ಬಿಡಬೇಕಾಗಿತ್ತು ಆ್ಯಕ್ಚುಲಿ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾಳೆ ಅಥವಾ ನಾಡಿದ್ದು ಅವ್ರು ಲಿಂಕ್ ಬಿಡ್ತಾರಂದರೆ ಅವರು ಇವತ್ತೇ ಒಂದು PDF ಅಥವಾ ಅಂದರೆ ಇನ್ನೂ ಟೈಮ್ ಐತಿ, 12 ಗಂಟೆವರೆಗೂ ಟೈಮ್ ಐತಿ. ಬಟ್ಟು ಏನಾದರೂ ನಾಳೆ ಅಥವಾ ನಾಡಿದ್ದು ಅವರು ಲಿಂಕ್ ಬಿಟ್ರಪ್ಪ ಅಂದರೆ ಅದಕ್ಕಿಂತ ಮುಂಚೆ ಒಂದು PDF ಬಿಡ್ತಾರೆ, ನಾವು ನಾಳೆ ಅಥವಾ ನಾಡಿದ್ದು ಬಿಡ್ತೀವಿ ಅಂತ. ಸೊ ಅದು ಕೂಡ ಇವಾಗ ಏನೂ ಅಪ್ಡೇಟ್ ಬಂದಿಲ್ಲ, ಅದ್ರ ಬಗ್ಗೆ ಕೂಡ ಏನೂ ಅಪ್ಡೇಟ್ ಬಂದಿಲ್ಲ. ಸೊ ವೇಟ್ ಮಾಡಿರಿ, ಪರವಾಗಿಲ್ಲ. ಅವ್ರು ಬಿಟ್ಟೇ ಬಿಡ್ತಾರೆ. ಅದಕ್ಕೆ ಅದು ಬಿಡಲ್ಲ ಅಂತಲ್ಲ, ಲಿಂಕ್ ಕಂಪಲ್ಸರಿ ಬಿಡ್ತಾರೆ. ಅದು ಬಿಡ್ಲಿಕ್ಕಂದರೆ ನೆಕ್ಸ್ಟ್ ಪ್ರೊಸೀಜರೇ ಆಗಲ್ಲ. ಸೊ ಬಿಡ್ತಾರೆ, ವೇಟ್ ಮಾಡಿರಿ. ಮಾಕ್ ಅಲಾಟ್ಮೆಂಟ್ ರಿಸಲ್ಟು 12 ಗಂಟೆವರೆಗೂ ನೋಡಿರಿ. ಬರಲಿಲ್ಲ ಅಂದರೆ ಅಕಸ್ಮಾತು ಮಾರ್ನಿಂಗ್ ಅಥವಾ ನಾಳೆ ಮಧ್ಯಾಹ್ನವರೆಗೂ ಅವರು ಏನಾದರೂ ಅಪ್ಡೇಟ್ ಕೊಡಲ್ಲ ಅಂತಲ್ಲ. ಸೊ ಅದೇ ಹೇಳಕ್ಕೆ ಬಂದಿದೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ. ಯಾಕಂದರೆ ತುಂಬ ಜನರಿಗೆ ಭಾಳಷ್ಟು ಟೆನ್ಷನ್ ಐತಿ, ಭಾಳ ಜನ ಟೆನ್ಷನ್ ಕೂಡ ಆಗ್ಯಾರ. ಸೊ ಅದಕ್ಕೇ ನಾನು ಮಧ್ಯಾಹ್ನದಿಂದ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ ಮಾಕ್ ಅಲಾಟ್ಮೆಂಟ್ ಬಗ್ಗೆನೇ. ಇವಾಗ ಆಲ್ರೆಡಿ 3 ವೀಡಿಯೋಸ್ ಮಾಡಿದ್ದೀನಿ ಇದ್ರ ಬಗ್ಗೆ, ಮಾಕ್ ಅಲಾಟ್ಮೆಂಟ್ ಬಗ್ಗೆ. ಸೊ ವೇಟ್ ಮಾಡಿರಿ, ಏನಾಗಲ್ಲ. ರಿಸಲ್ಟ್ ಬಿಟ್ಟೇ ಬಿಡ್ತಾರೆ, ಲಿಂಕ್ ಬಿಟ್ಟೇ ಬಿಡ್ತಾರೆ. ಬಿಟ್ಟ ಮೇಲೆ ನಾನು ಸಡನ್ಲಿ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ವಾಟ್ಸಪ್ ಗ್ರೂಪಲ್ಲಿ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ನಾನು ಲಿಂಕ್ ಹಾಕಿರ್ತೀನಿ. ಜಾಯ್ನ್ ಆಗಿರಿ, ಎಲ್ಲರೂ ಜಾಯ್ನ್ ಆಗಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಮತ್ತು ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ ಕೂಡ ನನ್ನ ಚಾನಲಲ್ಲಿ ಸಿಗ್ತದೆ ನಿಮ್ಗೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದ್ರೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾಯಿರಿ. ಟೇಕ್ ಕೇರ್, ಬಾಯ್.